God sent Jesus to earth ಯೇಸು ಸ್ವಾಮಿ ದೇವರು ಈ ಲೋಕ ಕಳಿಸಿಕೊಟ್ಟನು with two purposes. ಎರಡು ಕಾರಣಕ್ಕಾಗಿ. One was fulfilled through his death, ಆತನ ಮರಣದಿಂದ ಆತನು ಕಾರ್ಯ ಮಾಡಿದನು, resurrection. ಆತನ ಪುನರುತ್ಥಾನದಿಂದ. The other was fulfilled through his life. ಇನ್ನೊಂದು ಕಾರ್ಯ ಆತನ ಜೀವಿತ ಮೂಲಕವಾಗಿ. We all know what it is to be saved by his death. ನಮಗೆಲ್ಲರಿಗೂ ಗೊತ್ತುಂಟು ಆತನ ಮರಣದ ಮೂಲಕವಾಗಿ ನಾವು ಹೇಗೆ ರಕ್ಷಿಸಲ್ಪಡಬೇಕು. All Christian babies know how to be saved by the death of Christ. ಎಲ್ಲ ಕ್ರಿಸ್ತಿಯ ಕೂಸು ಗೊತ್ತುಂಟು ಯೇಸು ಸ್ವಾಮಿ ಮರಣದ ಮೂಲಕ ನಾವು ಹೇಗಿರಬೇಕು. Every Christian baby knows that. ಪ್ರತಿಯೊಂದು ಕೂಸು ಮಗು ಕ್ರೈಸ್ತರು ಗೊತ್ತು. That is milk. ಅದು ಹಾಲು. Christ died to forgive our sins. ಯೇಸು ಸ್ವಾಮಿ ಸತ್ತದ್ದು ನನ್ನನ್ನು ಪಾಪದಿಂದ. Even nominal Christians know that. ನಮಗೆ ಗೊತ್ತು, ಇನ್ನು ಇವನ್ ಕ್ರೈಸ್ತರಾದರೂ ಗೊತ್ತು. Those who are not even born, even they know it. ಇನ್ನು ಅವ್ರು ಹುಟ್ಟಿಲ್ಲ, ಅವರು ಸಹ ಗೊತ್ತುಂಟು. We can say they are like babies inside the womb, not even born. ನಾವು ಅವರು ಕೂಸು ಹೊಟ್ಟೆಲಿದ್ದ ಹಾಗೆ, ಇನ್ನು ಅವ್ರು ಹುಟ್ಟಿಲ್ಲ. How much does a baby inside the mother's womb know? ಆ ಒಳಗಿರುವಂತ ಮಗು ಎಷ್ಟು ಮಟ್ಟಿಗೆ ಗೊತ್ತು? Even nominal Christians know that Christ died for our sins. ನಾಮಕರಣ ಜನರು ಕ್ರೈಸ್ತರು ಸಹ ಗೊತ್ತು. We are saved by his death. ಆತನ ಮರಣದ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. But supposing I say we are also to be saved by his life. ಈಗ ನಾವು ಆತನ ಜೀವಿತದ ಮೂಲಕ ನಾವು ಜಯಿಸಬೇಕೆಂಬುದನ್ನು ಹೇಳುವಾಗ, say what is that? ಅದು ಏನು? Is that in the Bible? ಅದು ದೇವರ ವಾಕ್ಯದಲ್ಲಿ ಇದೆಯಾ? Yes, it is. ಇದೆ. See Romans chapter 5. ರೋಮಾಪುರ ಬರೆದ ಪತ್ರಿಕೆ 5ನೇ ಸಂಧಿ. It says here, ಅಲ್ಲಿ ಈ ರೀತಿಯಾಗಿ ಹೇಳಿದೆ, if we can be saved by his death, we can be saved by his life. That's what it's saying. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟೆ ಆತನ ಮರಣ ಮೂಲಕ ನಾವು ರಕ್ಷಿಸಲ್ಪಡ್ತಾ ಇದ್ರೆ ಆತನ ಜೀವಿತದ ಮೂಲಕ ನಾವು ರಕ್ಷಿಸಲ್ಪಡ್ತೇವೆ. We can be saved even more by his life. ಆತನ ಜೀವಿತಕ್ಕೆ ಇನ್ನೂ ಹೆಚ್ಚಾಗಿ ನಾವು Did ರಕ್ಷಿಸಲ್ಪಡ್ತೇವೆ. you know there's a verse like that in the Bible? ದೇವರ ವಾಕ್ಯ ಈ ರೀತಿಯಾಗಿ ಗೊತ್ತಿದೆಯಾ ನಿಮಗೆ? Romans 5 verse 10. 5:10 ನೋಡ್ಕೊಳ್ತೇವೆ. In a nutshell, this is what that verse means. ಒಂದು ರೀತಿಯಾಗಿ ಹೇಳಬೇಕಾದ್ರೆ ಈ ವಾಕ್ಯ ಈ ರೀತಿಯಾಗಿದೆ. If we can be saved by his death, we can be saved much more by his life. ನಾವು ಆತನ ಮರಣ ಮೂಲಕ ರಕ್ಷಿಸಲ್ಪಡ್ತೇವೆ, ಆತನ ಜೀವಿತದ ಮೂಲಕ ಹೆಚ್ಚಾಗಿ ರಕ್ಷಿಸಲ್ಪಡ್ತೇವೆ. Please remember this. ಇದನ್ನು ತಿಳ್ಕೊಳ್ಳಿ If we ದಯಮಾಡಿ. can be saved by the death of Jesus Christ, we can be saved much more by the life of Jesus Christ. ಆ ಯೇಸು ಸ್ವಾಮಿ ಮರಣದ ಮೂಲಕವಾಗಿ ನಾವು ರಕ್ಷಿಸಲ್ಪಡುವ ಮೂಲಕ ನಾವೀಗ ಆತನ ಜೀವಿತದ ಮೂಲಕ ಇನ್ನು ಹೆಚ್ಚಾಗಿ ನಾವು ರಕ್ಷಿಸಲ್ಪಡ್ತೇವೆ. I want to say that again so that you'll never forget it. ನಾನು ತಿರುಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Romans 5:10. ರೋಮ 5:10. Remember that verse. ಈ ವಾಕ್ಯ ನೆನಪು ಮಾಡ್ಕೊಳ್ರಿ. 5 multiplied by 2 is 10. 2 × 2 ನೋಡ್ತಾ ಇದ್ದೇವೆ 10. Romans 5:10. 5 × 10 ನೋಡುವಾಗ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ. Romans 5:10. ರೋಮ 5:10. If we can be saved by the death of Jesus, ಯೇಸು ಸ್ವಾಮಿಯ ರಕ್ತದ we ಮೂಲಕವಾಗಿ can be saved much more by his life. ಯೇಸು ಸ್ವಾಮಿ ಮರಣ ಮೂಲಕ ನಾವು ರಕ್ಷಿಸಲ್ಪಡ್ತಾ ಇದ್ರೆ ಆತನ ಜೀವಿತದ ಮೂಲಕವಾಗಿ ಸಹ ನಾವು ಹೆಚ್ಚಾಗಿ What ರಕ್ಷಿಸಲ್ಪಡ್ತೇವೆ. are we saved by his death from? ಯಾವ ರೀತಿಯಾಗಿ ಆತನ ಮರಣ ಮೂಲಕ From ರಕ್ಷಿಸಲ್ಪಡ್ತೇವೆ? the judgment of God for our past sin. ನಮ್ಮ ಹಳೆಯ ಪಾಪಕ್ಕಾಗಿ ದೇವರ ತೀರ್ಪನ್ನು ತಪ್ಪಿಸಿಕೊಂಡಿದ್ದೇವೆ. Then what are we saved by his life from? ಆತನ ಜೀವಿತ ಮೂಲಕವಾಗಿ ನಾವು ಯಾವ ರೀತಿ We ರಕ್ಷಿಸಲ್ಪಟ್ಟಿದ್ದೇವೆ? are saved by his life from our future sin. ನಮ್ಮ ಮುಂದಿನ ಪಾಪಕ್ಕಾಗಿ ನಾವು ರಕ್ಷಿಸಲ್ಪಡ್ತಾ ಇದ್ದೇವೆ. It's very simple. ಬಹಳ ಸ್ಪಷ್ಟವಾಗಿದೆ. The death of Christ to save us from our past sins, ನಮ್ಮ ಜೀವಿತ ಯೇಸು ಸ್ವಾಮಿಯ ಆ ಮರಣದ ಮೂಲಕವಾಗಿ ಹಳೆ ಪಾಪ ಕ್ಷಮಿಸಲ್ಪಡ್ತದೆ. and the life of Jesus is to save us from our future ನಮ್ಮ sins. ಮುಂದೆ ಇರುವಂತಹ ಜೀವಿತ ಆತನ ಜೀವಿತ ಮೂಲಕವಾಗಿ ನಾವು ರಕ್ಷಿಸಲ್ಪಡ್ತಾ ಇದ್ದೇವೆ. It is a simple meaning of Romans ಇದು 5:10. ಸ್ಪಷ್ಟವಾಗಿರುವಂತಹ ದೇವರ ವಾಕ್ಯ. Like I said last night, ನಾನು ನಿನ್ನೆ ರಾತ್ರಿ ಹೇಳಿದ the ಹಾಗೆ devil blinds the minds of so many people that they don't understand these things. ಬಹಳಷ್ಟು ಜನರ ಕಣ್ಣುಗಳನ್ನು ಸೈತಾನ ಕುರುಡು ಮಾಡ್ತಾರೆ. ಅದರ ಮೂಲಕವಾಗಿ ಈ ವಾಕ್ಯಗಳನ್ನು They understand ತಿಳ್ಕೊಳ್ಳಬಾರದು. half the gospel. ಅವರು ಅರ್ಧ ಸುವಾರ್ತೆ ನಂಬ್ತಾ ಇದ್ದಾರೆ. That is half that verse. We can be saved by his death. ಅರ್ಧ ಮಾತ್ರ ಗೊತ್ತು ನಾವು ರಕ್ಷಿಸಲ್ಪಡ್ತಾ ಇದ್ದೇವೆ ಮರಣ ಮೂಲಕವಾಗಿ. Supposing you study only up to 5th standard. ನೀವು 5 ಕ್ಲಾಸ್ ಓದ್ತಿದ್ರೆ ಅನ್ಕೊಳ್ರಿ. Yeah, you can't say you have not gone to school. ನೀವೀಗ ಸ್ಕೂಲ್ ಹೋಗಿಲ್ಲ ಅಂತ ಹೇಳಿ But you finished only half school. ಅರ್ಧ ಸ್ಕೂಲ್ ಮಾತ್ರ ಮುಗಿಸಿದೀರಾ. School is up to 10th standard. Matriculation. ಸ್ಕೂಲ್ ಬಂದು 10ನೇ ಸ್ಟ್ಯಾಂಡರ್ಡ್ ವರೆಗೆ ಇದೆ. But you went only half. ಅದು ಅರ್ಧ ಹೋಗಿದ್ದೀರಾ. You can't say you don't know anything. ನಿಮಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ಕಿಲ್ಲ. You know quite a lot. ಸ್ವಲ್ಪ ಎಷ್ಟು ಮಟ್ಟಿಗೆ ಗೊತ್ತಿದೆ. By the time you come to 5th standard, you have learned a lot which those poor children in the slums don't know. ನೀವು 5ನೇ ಕ್ಲಾಸಿಗೆ ಬರೋಷ್ಟರಲ್ಲಿ ಆ ಸ್ಲಮ್ ಇರುವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೀವು ಕಲ್ತಿದ್ದೀರಾ. But you didn't finish your school. ಆದ್ರೆ ನಿಮ್ಮ ಸ್ಕೂಲ್ ಅನ್ನು ನೀವು ಮುಗಿಸ್ಲಿಲ್ಲ. You studied half of what you are supposed to study. ನಿಮ್ಮ ಜೀವನದಲ್ಲಿ ಏನು ಕಲಿಬೇಕಾಗಿತ್ತು ಅರ್ಧದನ್ನು So ಕಲ್ತಿದ್ದೀರಾ. that is half a gospel. ಅದು ಅರ್ಧ ಒಂದು To be ಸ್ವಾರ್ಥ. saved by his death. ಆತನ ಮರಣ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಾ. Jesus said, you will know the truth will set you free. ಯೇಸು ಸ್ವಾಮಿಯ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. God sent Jesus to earth ಯೇಸು ಸ್ವಾಮಿ ದೇವರು ಈ ಲೋಕ for two ಕಳಿಸಿದ things. ಎರಡು ಸಂಗತಿಗಾಗಿ. To die ಆತನ ಸತ್ತ and also to live. ಆತನ ಜೀವಿಸೋಸ್ಕರ. So we know how we are saved by his death. ಈಗ ನಮ್ಗೆ ಗೊತ್ತು ಆತನ ಮೂಲಕ ನಾವು ಹೇಗೆ I ರಕ್ಷಿಸಲ್ಪಟ್ಟಿದ್ದೇವೆ. need to take the punishment for my sin. ನನ್ನ ಒಂದು ಪಾಪಕ್ಕಾಗಿ ನಾನು ತೀರ್ಪು But ಪಡಬೇಕಾಗಿದೆ. Jesus said, no, don't kill him, let me die in his place. ಈ ದೇವರಿಗೆ ಆತನ ಹೇಳಿದ್ರೆ ಆತನ ಸಾಯೋದು ಬೇಡ, ನಾನು ಸಾಯ್ತೀನಿ So he ಅವನಿಗೋಸ್ಕರ. died in my place. ನನ್ನ ಸ್ಥಳದಲ್ಲಿ ಆತನ ಸತ್ತನು. So I'm free ಈಗ ನಾನು From what? ಬಿಡುಗಡೆ ಆಗಿದ್ದೇನೆ. from all the guilt of my past sins, which are millions. ನನ್ನ ಹಳೆಯ ಜೀವಿತದ ಲಕ್ಷಾಂತರ ಪಾಪಗಳಿಂದ ನನಗೆ But ಬಿಡುಗಡೆ. now I have another problem. ಆದ್ರೆ ಇನ್ನೊಂದು ಸಮಸ್ಯೆ ನನ್ನ That is ಮುಂದೆ the future. ನನ್ನ ಮುಂದೆ ಇದೆ. For that I need to be saved by his life. ಆತನ ಜೀವಿತದ ಮೂಲಕವಾಗಿ ನಾನು ರಕ್ಷಿಸಲ್ಪಡಬೇಕಾಗಿದೆ. That life he gives to me through the Holy Spirit. ಆ ಒಂದು ಜೀವಿತ ಪವಿತ್ರಾತ್ಮನ ಮೂಲಕವಾಗಿ ಆತನ That ಕೊಡ್ತಾನೆ. is why
the most important message for believers is to be filled with the Holy Spirit. ಬಹಳ ಪ್ರಾಮುಖ್ಯವಾದ ಸಂದೇಶ ನಮಗೆ ವಿಶ್ವಾಸಿಗೆ ಏನಂದ್ರೆ ನಾವು ಪವಿತ್ರಾತ್ಮದಿಂದ ತುಂಬಿಸಲ್ಪಡಬೇಕು. Not for the unbeliever. ಅವಿಶ್ವಾಸಿಗಳಲ್ಲ. For the unbeliever, the most important message is repent and believe in the Lord Jesus Christ. ಅವಿಶ್ವಾಸಿಗಳ ಸಂದೇಶ ಪಶ್ಚಾತ್ತಾಪಬೇಕು, ನಂಬಬೇಕು In the Lord Jesus Christ. ಯೇಸು ಸ್ವಾಮಿಯಲ್ಲಿ. And ask Him to forgive your sins. ಅವತ್ತು ಕೇಳಬೇಕಾಗಿದೆ ನನ್ನ ಪಾಪವನ್ನು ಕ್ಷಮಿಸುವುದಾಗಿ. For unbelievers. ಅದು ಅವಿಶ್ವಾಸಿಗಳಿಗೆ. You've already done that. ಅದು ನೀವು ಆಗಲೇ ಮಾಡಿದ್ದೀರಾ. For believers, the most important message is be filled with the Holy Spirit. ಈಗ ವಿಶ್ವಾಸಿಗಿರುವಂತಹ ಸಂದೇಶ ನೀವು ಪವಿತ್ರಾತ್ಮ ತುಂಬಿಸಲ್ಪಡಬೇಕು. And the devil, when he hears that being preached, ಆ ಒಂದು ಸಂದೇಶ ಸೈತಾನನು ಹೇಳೋದು ಕೇಳುವಾಗ he confuses people about the Holy Spirit. ಗಲಿಬಿಲಿ ಮಾಡ್ಬಿಡ್ತಾನೆ. Holy Spirit means what you see in those Pentecostal churches. ಪವಿತ್ರಾತ್ಮ ಹೇಳುವಾಗ ಆ ಪೆಂಟಿಕಾಸ್ಟ್ ನೋಡ್ತಾ ಇದ್ದೀರಾ. Raise your hand, make a lot of noise and speak in tongues. ನಿಮ್ಮ ಕೈಗಳನ್ನು ಎಬ್ಬಿಸಿ ಶಬ್ದವನ್ನು ಮಾಡ್ರಿ ಎಂಬುದಾಗಿ. No. ಅಲ್ಲ. Even the devil can raise his hands. ಸೈತಾನ ಕೈಗಳ ಮೇಲೆ the devil can clap. ಆ ಸೈತಾನ ಚಪ್ಪಾಳೆ ಹೊಡಿತಾನೆ, ಆಡ್ತಾನೆ ಆತನು. Look at all these rock musicians, those devil's agents, they sing so well. ನಾವು ನೋಡ್ತೇವೆ ಲೋಕ ರೀತಿಯಾಗಿ ಹಾಡುವಂತ ಜನ ನೋಡ್ತಾ ಇದ್ದೇವೆ. And the devil can also speak in tongues. ಅದೇ ರೀತಿಯಾಗಿ ಸೈತಾನ ಅನ್ಯ ಭಾಷೆ But ಮಾತನಾಡುವ. the devil can never help you to live a holy life because he doesn't live a holy life himself. ಆತ ನಮ್ಮನ್ನು ಪರಿಶುದ್ಧ ಜೀವಿಸಲಿಕ್ಕೆ ಕೊಡುದಿಲ್ಲ, ಯಾಕಂದ್ರೆ ಆತನೇ ಜೀವಿಸಲಿಲ್ಲ. So what I am looking for is the Holy Spirit who can lead me to a holy life. ನಾನು ಏನು ನೋಡ್ತಾ ಇದ್ದೇನೆ, ಪವಿತ್ರ ಆತ್ಮನು ಪರಿಶುದ್ಧ ಜೀವಿಸಲಿಕ್ಕೆ ನಡೆಸ್ತಾನೆ. Please remember that. ಅದು ನಂಬುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. There's a reason why the third person of the Trinity is called Holy Spirit. ಆ ಒಂದು ಕಾರಣ ನಾವು ನೋಡ್ತಾ ಇದ್ದೇವೆ, ಆ ಒಂದು ತ್ರೈಕತ್ವದಲ್ಲಿ ಪವಿತ್ರ ಆತ್ಮನು ಇದ್ದಾನೆ. And there's a reason why in the Bible the devil's agents are called evil spirits. ನಾವು ನೋಡ್ತೇವೆ ಸೈತಾನ ದೂತರು ನೋಡ್ತೇವೆ ಅವರು ದುರಾತ್ಮಗಳು ಎಂಬುದಾಗಿ. Supposing you go to a child who is not a Christian. ಒಂದು ವೇಳೆ ನಾವು ನೋಡ್ತೇವೆ ಆ ಜನರು ದೇವರಲ್ಲಿಲ್ಲ. Get a 10-year-old boy who's never read the Bible, who's not a Christian. ಅವನು ಕ್ರೈಸ್ತನಲ್ಲ, 10 ವರ್ಷ ಆ ದೇವರ ವಾಕ್ಯವನ್ನು ಸಹ ಓದಿಲ್ಲ. I ask him. ನಾನು ಕೇಳ್ತೇನೆ, son, I'm going to ask you a question. ಮಗ ನಿನಗೆ ಒಂದು ಮಾತು ಕೇಳ್ತೇನೆ. You never read the Bible. ನೀನು ದೇವರ ವಾಕ್ಯ ಓದಿಲ್ಲ. You're not a ಓದಿಲ್ಲ, Christian. ನೀನು ಕ್ರೈಸ್ತನಲ್ಲ. I ask you a question. ನಿನಗೆ ಒಂದು ಪ್ರಶ್ನೆ Just ಕೇಳ್ತೇನೆ. simple answer from the mind. ಒಂದು ಮನಸ್ಸಿಂದ ಬರುವಂತಹ ಉತ್ತರ. Can you tell me the difference between evil spirit and Holy Spirit? ನಿನಗೆ ದುರಾತ್ಮ ಪವಿತ್ರಾತ್ಮ ವಿಷಯ ಗೊತ್ತಾ? What do you think he'll say? ಅವನು ಏನು ಹೇಳ್ತಾನೆ ಗೊತ್ತಾ? He'll say, uncle, I think evil spirit must be making you evil and Holy Spirit must be making you holy. ಅವನು ಹೇಳ್ತಾನೆ ದುರಾತ್ಮ ನಿನ್ನನ್ನು ದುರಾತ್ಮಕ್ಕೆ ನಡೆಸ್ತಾ ಇದೆ, ಪವಿತ್ರಾತ್ಮನು ಪರಿಶುದ್ಧತೆಗೆ ನಡೆಸ್ತಾ ಇದೆ. I'll say you know more than many Christian pastors and many Christian preachers and many Christians. ಈ ಲೋಕದಲ್ಲಿ ನಿಮಗಿಂತ ಹೆಚ್ಚಾಗಿ ಬೋಧನೆ ಮಾಡುವಂತರು ಬೇರೆ ಕ್ರೈಸ್ತರು, ಇವರಿಗೆಲ್ಲ ಗೊತ್ತಿದೆ. You need great revelation to understand that. ಅದಕ್ಕೋಸ್ಕರ ದೊಡ್ಡ ಪ್ರಕಟಣೆ ಬೇಕಾಗಿದೆ ಅರ್ಥ ಮಾಡೋಕ್ಕೋಸ್ಕರ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, don't be fooled by the devil. ಸೈತಾನದಿಂದ ಮೋಸ ಹೋಗಬೇಡ್ರಿ. We need to be filled with the Holy Spirit, otherwise we'll never be holy in 1,000 years. ನಮ್ಮ ಜೀವನದಲ್ಲಿ ಪವಿತ್ರಾತ್ಮ ತುಂಬಿಸಲ್ಪಡಬೇಕು. 1,000 ವರ್ಷ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯವೇ ಇಲ್ಲ. Remember that. ಅದು ನಾವು ತಿಳ್ಕೊಳ್ಬೇಕು. All the other external things are not the proof of the Holy Spirit. ಹೊರಗಿರುವಂತ ಎಲ್ಲಾ ಸಂಗತಿಗಳು ಪವಿತ್ರಾತ್ಮ ಗುರುತು ಅಲ್ಲ. I know what happened to me when God filled me with the Holy Spirit. ನನಗೆ ಗೊತ್ತಿದೆ ನನ್ನ ಜೀವನದಲ್ಲಿ ಪವಿತ್ರಾತ್ಮ ತುಂಬಿಸುವಾಗ ಏನಾಯ್ತು. Inwardly something happened. ಒಳಗಡೆ ಏನೋ ಆಯ್ತು. I could get ability to overcome sin. ನನ್ನ ಜೀವನದಲ್ಲಿ ಪಾಪದ ಮೇಲೆ ಜಯಿಸುವಂತ ಶಕ್ತಿ ಸಿಕ್ತು. Yeah, I also clapped and praised the Lord and spoke in tongues and all, but that is all outward. ನಾನು ಕೈಗಳನ್ನು ಚಪ್ಪಾಳಿ ಬಾರಿಸ್ತಾ ಕೈಗಳ ಮೇಲೆತ್ತಾ ನಾನು ಹಾಡುಗಳನ್ನು ಹಾಡಿನ ಅದು ಹೊರಗಡೆ. But inwardly, ಒಳಗಡೆ His life came in. ಆತನ ಜೀವಿತ ನನ್ನಲ್ಲಿ And ಬಂತು. I could be saved by His life. ಆತನ ಜೀವಿತದಿಂದ ನಾನು I ರಕ್ಷಿಸಲ್ಪಟ್ಟೆ. told you yesterday, when we become the body of Christ, the life flows into the body and brings healing where there's an injury. ನಾವು ನೋಡ್ತೇವೆ ಒಂದು ಗಾಯ ಆದಂತ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಒಂದು ದಿನ ಆತನ ಬೃಂದ ನನಗೆ ಒಳಗೆ ಹೋಗುತ್ತೆ, ಅಲ್ಲಿ ಗುಣ ಆಗ್ತದೆ. You know, we think a doctor can cure our sickness. ನಾವು ನಂಬ್ತೇವೆ ಡಾಕ್ಟರ್ ನಮ್ಮನ್ನು ಶುದ್ಧ ಮಾಡ್ತಾರೆ ಎಂಬುದಾಗಿ. No. ಇಲ್ಲ. You know, I'll give you a simple example. ಒಂದು ವಾದ ನಿಮ್ಗೆ ಕೊಡ್ತಾ ಇದ್ದೇನೆ. If you get a big cut in your hand, ಇಲ್ಲಿ ಒಂದು ಗಾಯ ಆಗಿದೆ, you go to a doctor ನೀವು ಡಾಕ್ಟರ್ ಹತ್ರ ಹೋಗ್ತೀರಾ and you tell him, ಅವ್ರಿಗೆ ಹೇಳ್ತೀರಾ ನೀವು, can you make these two pieces of skin join together? ಇದು ಮುರಿದಂತ ಸ್ಥಳದಲ್ಲಿ ನೀವು ಎರಡು ಸೇರಿಸಲಿಕ್ಕೆ ಸಾಧ್ಯ If ಉಂಟಾ? he is an honest doctor, ಒಂದು ವೇಳೆ ಆತನ ಯಥಾರ್ಥ ಡಾಕ್ಟರ್ I ಆಗಿದ್ರೆ can't do that. ಅದನ್ನ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ. That is impossible for any man to do that. ಯಾವ ಮನುಷ್ಯನಿಗೆ ಮಾಡ್ಲಿಕ್ಕೆ ಅಸಾಧ್ಯ. I can stitch it together ಅದನ್ನ ನಾನು ಹೊಲಿತೇನೆ and put some medicine, ಅದಕ್ಕೆ ಒಂದು ಔಷಧ ಹಾಕ್ತೇನೆ, but only God can join the skin together. ಆದ್ರೆ ದೇವರು ಮಾತ್ರ ಇದನ್ನು ಕೂಡಿಸ್ಲಿಕ್ಕೆ ಸಾಧ್ಯ. It's true. ಇದು ಸತ್ಯ. An honest doctor will say, ಯಥಾರ್ಥ ಡಾಕ್ಟರ್ ಆ ರೀತಿ we ಹೇಳ್ತಾರೆ, can only treat, only God can cure. ನಾನು ನಿಮಗೆ ಔಷಧ ಕೊಡಬಹುದು, ಆದ್ರೆ ದೇವರು ಮಾತ್ರ ಸ್ವಸ್ಥ ಮಾಡುವನು. I can give you the right medicine, but only God can cure your diabetes or blood pressure or anything. ನಾನು ಸರಿಯಾದ ಔಷಧ ಕೊಡಬಹುದು, ಆದ್ರೆ ನಾನು ಏನು ಮಾಡ್ಲಿಕ್ಕೆ ದೇವರು ಮಾತ್ರ ಸ್ವಸ್ಥ ಮಾಡ್ಲಿಕ್ಕೆ And that is ಸಾಧ್ಯ. what an honest preacher also says. ಅದೇ ರೀತಿಯಾಗಿ ಯಥಾರ್ಥ ಬೋಧಕನು ಹೇಳ್ತಾನೆ, I can only show you the way. ಆದ್ರೆ ನನಗೆ ದಾರಿ ತೋರಿಸ್ತೇನೆ, The Holy Spirit only can make you actually holy. ಆದ್ರೆ ಪವಿತ್ರಾತ್ಮ ಮಾತ್ರ ನೀನು ಪರಿಶುದ್ಧ ಮಾಡ್ಲಿಕ್ಕೆ ಸಾಧ್ಯ. Don't think that just because you understand everything I say, you're going to be holy from tomorrow. ಈಗ ನಾನು ಹೇಳುವಂತದ್ದು ವಿಷಯಗಳ ಮೂಲಕವಾಗಿ ನೀವು ಶುದ್ಧರಾಗ್ತೀರಿ ನಾಳೆ ಅನ್ಕೋಬೇಡ್ರಿ. This is only the way. ಇದು ಒಂದು ದಾರಿ. A preacher is like a signpost saying, Bombay is that side. ಆ ಗುರುತು ಪಟ್ಟಿ ತೋರಿಸುವ ಹಾಗೆ ಬೋಧಕನು ಬಾಂಬೆಗೆ ಹೋಗುವಂತ ಸ್ಥಳ ಈ Supposing ರೀತಿ. on the national highway, there's a sign saying Bombay, that direction. ಆ ದಾರಿ ಹೋಗುವಂತ ಸ್ಥಳದಲ್ಲಿ ಈ ರೀತಿ ಬರುತ್ತೆ, ಬಾಂಬೆ ಹೋಗುವಂತ ಸ್ಥಳ ಈ And ರೀತಿ it's written there, Bombay, some 300 kilometers, 400 kilometers. ಅಲ್ಲಿ ಬರುತ್ತೆ ಬಾಂಬೆಗೆ ಹೋಗ್ಲಿಕ್ಕೆ 300 ಮತ್ತು 400 ಕಿಲೋಮೀಟರ್ ಎಂಬುದಾಗಿ. And some foolish man sees Bombay, oh, this is Bombay, and he clings to that
ಒಬ್ಬ ಮೂರ್ಖನು ಆ ಗುರುತು ಪಟ್ಟಿ ನೋಡ್ಬಿಟ್ಟು ಓ ಇದು ಬಾಂಬೆ ಅದು ಹಿಡ್ಕೊಂಡ್ಬಿಟ್ರೆ, No, that's not Bombay. He's only signpost saying Bombay is in that direction. ಆ ಗುರುತು ಪಟ್ಟಿ ಹೇಳ್ತದೆ ಅದು ಬಾಂಬೆಗೆ ಹೋಗ್ಲಿಕ್ಕೆ 300 ಕಿಲೋಮೀಟರ್ ಮುಂದಾಗಿ ತೋರಿಸ್ತಾ ಇದೆ. A preacher is like that. ಆ ರೀತಿಯಾಗಿ ಬೋಧಕನು. There are so many foolish people clinging to some preacher. Oh, this I found my salvation now. ಕೆಲವು ಮೂರ್ಖ ಜನರು ಮೂರ್ಖ ಬೋಧಕರನ್ನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇದು ನಾನು ಪಡ್ಕೊಂಡು ಬಂದಾಗ. Some preachers like that also. ಆ ರೀತಿಯ ಬೋಧಕರು ಸಹ ಇದ್ದಾರೆ. There are thousands of people clinging to some signpost thinking they have reached Jesus Christ. ಸಾವಿರಾರು ಜನರು ಆ ಗುರುತು ಪಟ್ಟಿಗೆ ಅಂಟ್ಕೊಂತಿದ್ದಾರೆ, ನಾನು ಈಗ ಹೋಗ್ಬಿಟ್ಟಿದ್ದೇನೆ ಎಂಬುದಾಗಿ. They're not Jesus. That is some preacher only. ಅವರು ಯೇಸು ಸ್ವಾಮಿ ಅಲ್ಲ, ಆತನ ಬೋಧಕನು. And you look at these people who are clinging to this signpost. There's no spirituality in their life. ಅವರು ಆ ಒಂದು ಗುರುತು ಪಟ್ಟಿಗೆ ಅಂಟ್ಕೊಂಡಿದ್ದಾರೆ, ಅವ್ರ ಜೀವನದಲ್ಲಿ ಯಾವ ಬೆಳವಣಿಗೆ ಇಲ್ಲ. That's why I don't allow anybody to cling to me. ಅದಕ್ಕಾಗಿ ಯಾರನ್ನು ಅಂಟ್ಕೊಳ್ಳಿಕ್ಕೆ ನಾನು ಬಿಡೋದಿಲ್ಲ. Jesus is there. ಓ ಯೇಸು ಸ್ವಾಮಿ ಅಲ್ಲಿದ್ದಾನೆ. I can show you the direction. ಅಲ್ಲಿ ಹೋಗುವಂತ ದಾರಿ ತೋರಿಸ್ತೇನೆ ನನಗೆ. I'm also going that direction. ನಾನು ಸಹ ದಾರಿ I'm also ಹೋಗ್ತೇನೆ. going to Bombay. You can follow me if you like. ನಾನು ಬಾಂಬೆ ನಾನು ಹೋಗ್ತೇನೆ, ನೀವು ನನ್ನೊಟ್ಟಿಗೆ ಬರಬಹುದು. I want to be like Jesus. ನಾನು ಯೇಸು ಸ್ವಾಮಿಗೆ ಇರಬೇಕಂತ You can follow ಇಷ್ಟಪಡ್ತೀನಿ. me if you like, but ನಿಮ್ಗೆ don't cling to me. ನೀವು ಇಷ್ಟ ನೀವು ನನ್ನೊಟ್ಟಿಗೆ ಬರ್ಬೋದು, ನನಗೆ ಅಂಟ್ಕೋಬೇಡಿ.